ಪಾಕಿಸ್ತಾನ ದೇಶಾದ್ಯಂತ ಟರ್ಕಿಯ ವಿರುದ್ಧ ಆಕ್ರೋಶದ ಕಿಚ್ಚು ಈಗ ಹೆಚ್ಚಾಗಿದೆ. ಯಾರೆಲ್ಲ ನಮ್ಮ ದೇಶಕ್ಕೆ ಚೂರಿ ಹಾಕುವಂತ ಕೆಲಸವನ್ನ ಮಾಡಿದರೋ ಅಂತವರಿಗೆ ಬುದ್ಧಿ ಕಲಿಸುವಂತ ಕೆಲಸ ಈಗ ಆಗ್ತಾ ಇದೆ. ಇದೇ ಟರ್ಕಿ 2 ವರ್ಷಗಳ ಹಿಂದೆ ನಮ್ಮಿಂದಲೇ ಸಹಾಯ ಪಡೆದುಕೊಂಡು ಈಗ ನಮಗೇ ಚೂರಿ ಹಾಕುವಂತ ಕೆಲಸ ಮಾಡ್ತಾ ಇದೆ. ಇದಕ್ಕೆ ಪಾಕಿಸ್ತಾನ ಸಾಥ್ ಬೇರೆ. ಈಗ ಇವರಿಗೆ ಬಿಸಿ ಮುಟ್ಟಿಸುವಂತ ಕೆಲಸ ಯಾವ ಆಗ್ತಾ ಇದೆ ಅಂತಂದ್ರೆ ಬಾಯ್ಕಾಟ್ ಟರ್ಕಿ ಪೋಸ್ಟರ್ ಹಿಡಿದು ಆಕ್ರೋಶವನ್ನ ವ್ಯಕ್ತಪಡಿಸುವ ಕೆಲಸ ಆಗ್ತಾ ಇದೆ. ಸ್ವದೇಶಿ ಜಾಗರಣ ಮಂಚ್ ಕಾರ್ಯಕರ್ತರು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಟರ್ಕಿಯ ಯಾವ ವಸ್ತುಗಳನ್ನು ಕೂಡ ಖರೀದಿ ಮಾಡೋದು ಬೇಡ, ಆ ದೇಶದ ಜೊತೆಗೆ ಯಾವ ವ್ಯವಹಾರವೂ ಬೇಡ. ಟರ್ಕಿ ಪಾಕಿಸ್ತಾನವನ್ನ ಬೆಂಬಲಿಸಿದೆ, ಆ ಟರ್ಕಿಗೆ ನಾವು ಪಾಠ ಕಲಿಸಲೇಬೇಕು ಅಂತ ಹೇಳಿ ಸ್ವದೇಶಿ ಜಾಗರಣ ಮಂಚ್ ಕಾರ್ಯಕರ್ತರು ದೆಹಲಿಯಲ್ಲಿ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಟರ್ಕಿ ವಿರುದ್ಧ ಘೋಷಣೆಗಳನ್ನು ಕೂಗುವ ಮೂಲಕ ಇನ್ನ 48 ಗಂಟೆಗಳಲ್ಲಿ 6 ಉಗ್ರರನ್ನ ಮಟ್ಯಾಶ್ ಮಾಡಲಾಗಿದೆ. ಪರಿಣಾಮ ಸಿಆರ್ಪಿಎಫ್ ಸೇನೆ ಪೊಲೀಸರ ಜಂಟಿ ಸುದ್ದಿಗೋಷ್ಠಿ ನಡೆದಿರೋದು. ಸಿಆರ್ಪಿಎಫ್ ಸೇನೆ ಮತ್ತು ಜಮ್ಮು ಕಾಶ್ಮೀರ ಪೊಲೀಸ್ ಜಂಟಿ ಆಪರೇಷನ್ ನಡೆಸಿದ್ದು, ಆ ಆಪರೇಷನ್ ಯಶಸ್ವಿಯಾದ ಬೆನ್ನಲ್ಲೇ ಇವರೆಲ್ಲರೂ ಸೇರಿ ಒಂದು ಸುದ್ದಿಗೋಷ್ಠಿಯನ್ನು ನಡೆಸಿದ್ದಾರೆ. ತ್ರಾಲ್ ಶೋಪಿಯಾನ್ನಲ್ಲಿ ಉಗ್ರರನ್ನ ಹತ್ಯೆ ಮಾಡಲಾಗಿರೋದು. 2 ಕಾರ್ಯಾಚರಣೆಗಳ ಯಶಸ್ವಿಯಾಗಿದೆ. ಆಪರೇಷನ್ನಲ್ಲಿ ಜೈಷ್ ಲಷ್ಕರ್ ಉಗ್ರರನ್ನ ಹೊಡೆದುರುಳಿಸಲಾಗಿದೆ. ಉಗ್ರರಿಗೆ ಹಣ ಸಿಗದಂತೆ ಮಾಡ್ತಾ ಇದ್ದೇವೆ. ಸಿಆರ್ಪಿಎಫ್ ಸೇನೆ ಪೊಲೀಸರ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಈ ಎಲ್ಲ ವಿಚಾರಗಳನ್ನು ಅವರು ತಿಳಿಸಿದ್ದಾರೆ. ಚೂರಿ ಹಾಕಿದ ಪಾಕಿಸ್ತಾನ ದೇಶಾದ್ಯಂತ ಟರ್ಕಿಯ ವಿರುದ್ಧ ಆಕ್ರೋಶದ ಕಿಚ್ಚು ಈಗ ಹೆಚ್ಚಾಗಿದೆ. ಯಾರೆಲ್ಲ ನಮ್ಮ ದೇಶಕ್ಕೆ ಚೂರಿ ಹಾಕುವಂತ ಕೆಲಸವನ್ನ ಮಾಡಿದರೋ ಅಂತವರಿಗೆ ಬುದ್ಧಿ ಕಲಿಸುವಂತ ಕೆಲಸ ಈಗ ಆಗ್ತಾ ಇದೆ. ಇದೇ ಟರ್ಕಿ 2 ವರ್ಷಗಳ ಹಿಂದೆ ನಮ್ಮಿಂದಲೇ ಸಹಾಯ ಪಡೆದುಕೊಂಡು ಈಗ ನಮಗೇ ಚೂರಿ ಹಾಕುವಂತ ಕೆಲಸ ಮಾಡ್ತಾ ಇದೆ. ಇದಕ್ಕೆ ಪಾಕಿಸ್ತಾನ ಸಾಥ್ ಬೇರೆ. ಈಗ ಇವರಿಗೆ ಬಿಸಿ ಮುಟ್ಟಿಸುವಂತ ಕೆಲಸ ಯಾವ ಆಗ್ತಾ ಇದೆ ಅಂತಂದ್ರೆ ಬಾಯ್ಕಾಟ್ ಟರ್ಕಿ ಪೋಸ್ಟರ್ ಹಿಡಿದು ಆಕ್ರೋಶವನ್ನ ವ್ಯಕ್ತಪಡಿಸುವ ಕೆಲಸ ಆಗ್ತಾ ಇದೆ. ಸ್ವದೇಶಿ ಜಾಗರಣ ಮಂಚ್ ಕಾರ್ಯಕರ್ತರು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಟರ್ಕಿಯ ಯಾವ ವಸ್ತುಗಳನ್ನು ಕೂಡ ಖರೀದಿ ಮಾಡೋದು ಬೇಡ, ಆ ದೇಶದ ಜೊತೆಗೆ ಯಾವ ವ್ಯವಹಾರವೂ ಬೇಡ. ಟರ್ಕಿ ಪಾಕಿಸ್ತಾನವನ್ನ ಬೆಂಬಲಿಸಿದೆ, ಆ ಟರ್ಕಿಗೆ ನಾವು ಪಾಠ ಕಲಿಸಲೇಬೇಕು ಅಂತ ಹೇಳಿ ಸ್ವದೇಶಿ ಜಾಗರಣ ಮಂಚ್ ಕಾರ್ಯಕರ್ತರು ದೆಹಲಿಯಲ್ಲಿ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಟರ್ಕಿ ವಿರುದ್ಧ ಘೋಷಣೆಗಳನ್ನು ಕೂಗುವ ಮೂಲಕ ಇನ್ನ 48 ಗಂಟೆಗಳಲ್ಲಿ 6 ಉಗ್ರರನ್ನ ಮಟ್ಯಾಶ್ ಮಾಡಲಾಗಿದೆ. ಪರಿಣಾಮ ಸಿಆರ್ಪಿಎಫ್ ಸೇನೆ ಪೊಲೀಸರ ಜಂಟಿ ಸುದ್ದಿಗೋಷ್ಠಿ ನಡೆದಿರೋದು. ಸಿಆರ್ಪಿಎಫ್ ಸೇನೆ ಮತ್ತು ಜಮ್ಮು ಕಾಶ್ಮೀರ ಪೊಲೀಸ್ ಜಂಟಿ ಆಪರೇಷನ್ ನಡೆಸಿದ್ದು, ಆ ಆಪರೇಷನ್ ಯಶಸ್ವಿಯಾದ ಬೆನ್ನಲ್ಲೇ ಇವರೆಲ್ಲರೂ ಸೇರಿ ಒಂದು ಸುದ್ದಿಗೋಷ್ಠಿಯನ್ನು ನಡೆಸಿದ್ದಾರೆ. ತ್ರಾಲ್ ಶೋಪಿಯಾನ್ನಲ್ಲಿ ಉಗ್ರರನ್ನ ಹತ್ಯೆ ಮಾಡಲಾಗಿರೋದು. 2 ಕಾರ್ಯಾಚರಣೆಗಳ ಯಶಸ್ವಿಯಾಗಿದೆ. ಆಪರೇಷನ್ನಲ್ಲಿ ಜೈಷ್ ಲಷ್ಕರ್ ಉಗ್ರರನ್ನ ಹೊಡೆದುರುಳಿಸಲಾಗಿದೆ. ಉಗ್ರರಿಗೆ ಹಣ ಸಿಗದಂತೆ ಮಾಡ್ತಾ ಇದ್ದೇವೆ. ಸಿಆರ್ಪಿಎಫ್ ಸೇನೆ ಪೊಲೀಸರ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಈ ಎಲ್ಲ ವಿಚಾರಗಳನ್ನು ಅವರು ತಿಳಿಸಿದ್ದಾರೆ. ಚೂರಿ ಹಾಕಿದ ಪಾಕಿಸ್ತಾನ ದೇಶಾದ್ಯಂತ ಟರ್ಕಿಯ ವಿರುದ್ಧ ಆಕ್ರೋಶದ ಕಿಚ್ಚು ಈಗ ಹೆಚ್ಚಾಗಿದೆ. ಯಾರೆಲ್ಲ ನಮ್ಮ ದೇಶಕ್ಕೆ ಚೂರಿ ಹಾಕುವಂತ ಕೆಲಸವನ್ನ ಮಾಡಿದರೋ ಅಂತವರಿಗೆ ಬುದ್ಧಿ ಕಲಿಸುವಂತ ಕೆಲಸ ಈಗ ಆಗ್ತಾ ಇದೆ. ಇದೇ ಟರ್ಕಿ 2 ವರ್ಷಗಳ ಹಿಂದೆ ನಮ್ಮಿಂದಲೇ ಸಹಾಯ ಪಡೆದುಕೊಂಡು ಈಗ ನಮಗೇ ಚೂರಿ ಹಾಕುವಂತ ಕೆಲಸ ಮಾಡ್ತಾ ಇದೆ. ಇದಕ್ಕೆ ಪಾಕಿಸ್ತಾನ ಸಾಥ್ ಬೇರೆ. ಈಗ ಇವರಿಗೆ ಬಿಸಿ ಮುಟ್ಟಿಸುವಂತ ಕೆಲಸ ಯಾವ ಆಗ್ತಾ ಇದೆ ಅಂತಂದ್ರೆ ಬಾಯ್ಕಾಟ್ ಟರ್ಕಿ ಪೋಸ್ಟರ್ ಹಿಡಿದು ಆಕ್ರೋಶವನ್ನ ವ್ಯಕ್ತಪಡಿಸುವ ಕೆಲಸ ಆಗ್ತಾ ಇದೆ. ಸ್ವದೇಶಿ ಜಾಗರಣ ಮಂಚ್ ಕಾರ್ಯಕರ್ತರು ಪ್ರತಿಭಟನೆಯನ್ನ ಮಾಡಿದ್ದಾರೆ.
ಟರ್ಕಿಯ ಯಾವ ವಸ್ತುಗಳನ್ನು ಕೂಡ ಖರೀದಿ ಮಾಡೋದು ಬೇಡ, ಆ ದೇಶದ ಜೊತೆಗೆ ಯಾವ ವ್ಯವಹಾರವೂ ಬೇಡ. ಟರ್ಕಿ ಪಾಕಿಸ್ತಾನವನ್ನ ಬೆಂಬಲಿಸಿದೆ, ಆ ಟರ್ಕಿಗೆ ನಾವು ಪಾಠ ಕಲಿಸಲೇಬೇಕು ಅಂತ ಹೇಳಿ ಸ್ವದೇಶಿ ಜಾಗರಣ ಮಂಚ್ ಕಾರ್ಯಕರ್ತರು ದೆಹಲಿಯಲ್ಲಿ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಟರ್ಕಿ ವಿರುದ್ಧ ಘೋಷಣೆಗಳನ್ನು ಕೂಗುವ ಮೂಲಕ ಇನ್ನ 48 ಗಂಟೆಗಳಲ್ಲಿ 6 ಉಗ್ರರನ್ನ ಮಟ್ಯಾಶ್ ಮಾಡಲಾಗಿದೆ. ಪರಿಣಾಮ ಸಿಆರ್ಪಿಎಫ್ ಸೇನೆ ಪೊಲೀಸರ ಜಂಟಿ ಸುದ್ದಿಗೋಷ್ಠಿ ನಡೆದಿರೋದು. ಸಿಆರ್ಪಿಎಫ್ ಸೇನೆ ಮತ್ತು ಜಮ್ಮು ಕಾಶ್ಮೀರ ಪೊಲೀಸ್ ಜಂಟಿ ಆಪರೇಷನ್ ನಡೆಸಿದ್ದು, ಆ ಆಪರೇಷನ್ ಯಶಸ್ವಿಯಾದ ಬೆನ್ನಲ್ಲೇ ಇವರೆಲ್ಲರೂ ಸೇರಿ ಒಂದು ಸುದ್ದಿಗೋಷ್ಠಿಯನ್ನು ನಡೆಸಿದ್ದಾರೆ. ತ್ರಾಲ್ ಶೋಪಿಯಾನ್ನಲ್ಲಿ ಉಗ್ರರನ್ನ ಹತ್ಯೆ ಮಾಡಲಾಗಿರೋದು. 2 ಕಾರ್ಯಾಚರಣೆಗಳ ಯಶಸ್ವಿಯಾಗಿದೆ. ಆಪರೇಷನ್ನಲ್ಲಿ ಜೈಷ್ ಲಷ್ಕರ್ ಉಗ್ರರನ್ನ ಹೊಡೆದುರುಳಿಸಲಾಗಿದೆ. ಉಗ್ರರಿಗೆ ಹಣ ಸಿಗದಂತೆ ಮಾಡ್ತಾ ಇದ್ದೇವೆ. ಸಿಆರ್ಪಿಎಫ್ ಸೇನೆ ಪೊಲೀಸರ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಈ ಎಲ್ಲ ವಿಚಾರಗಳನ್ನು ಅವರು ತಿಳಿಸಿದ್ದಾರೆ. ಚೂರಿ ಹಾಕಿದ ಪಾಕಿಸ್ತಾನ, ದೇಶಾದ್ಯಂತ ಟರ್ಕಿಯ ವಿರುದ್ಧ ಆಕ್ರೋಶದ ಕಿಚ್ಚು ಈಗ ಹೆಚ್ಚಾಗಿದೆ. ಯಾರೆಲ್ಲ ನಮ್ಮ ದೇಶಕ್ಕೆ ಚೂರಿ ಹಾಕುವಂತ ಕೆಲಸವನ್ನ ಮಾಡಿದರೋ ಅಂತವರಿಗೆ ಬುದ್ಧಿ ಕಲಿಸುವಂತ ಕೆಲಸ ಈಗ ಆಗ್ತಾ ಇದೆ. ಇದೇ ಟರ್ಕಿ 2 ವರ್ಷಗಳ ಹಿಂದೆ ನಮ್ಮಿಂದಲೇ ಸಹಾಯ ಪಡೆದುಕೊಂಡು ಈಗ ನಮಗೇ ಚೂರಿ ಹಾಕುವಂತ ಕೆಲಸ ಮಾಡ್ತಾ ಇದೆ. ಇದಕ್ಕೆ ಪಾಕಿಸ್ತಾನ್ ಸಾಥ್ ಬೇರೆ. ಈಗ ಇವರಿಗೆ ಬಿಸಿ ಮುಟ್ಟಿಸುವಂತ ಕೆಲಸ ಯಾವ ಆಗ್ತಾ ಇದೆ ಅಂತಂದ್ರೆ ಬಾಯ್ಕಾಟ್ ಟರ್ಕಿ ಪೋಸ್ಟರ್ ಹಿಡಿದು ಆಕ್ರೋಶವನ್ನ ವ್ಯಕ್ತಪಡಿಸುವ ಕೆಲಸ ಆಗ್ತಾ ಇದೆ. ಸ್ವದೇಶಿ ಜಾಗರಣ ಮಂಚ್ ಕಾರ್ಯಕರ್ತರು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಟರ್ಕಿಯ ಯಾವ ವಸ್ತುಗಳನ್ನು ಕೂಡ ಖರೀದಿ ಮಾಡೋದು ಬೇಡ, ಆ ದೇಶದ ಜೊತೆಗೆ ಯಾವ ವ್ಯವಹಾರವೂ ಬೇಡ. ಟರ್ಕಿ ಪಾಕಿಸ್ತಾನವನ್ನ ಬೆಂಬಲಿಸಿದೆ, ಆ ಟರ್ಕಿಗೆ ನಾವು ಪಾಠ ಕಲಿಸಲೇಬೇಕು ಅಂತ ಹೇಳಿ ಸ್ವದೇಶಿ ಜಾಗರಣ ಮಂಚ್ ಕಾರ್ಯಕರ್ತರು ದೆಹಲಿಯಲ್ಲಿ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಟರ್ಕಿ ವಿರುದ್ಧ ಘೋಷಣೆಗಳನ್ನು ಕೂಗುವ ಮೂಲಕ ಇನ್ನ 48 ಗಂಟೆಗಳಲ್ಲಿ 6 ಉಗ್ರರನ್ನ ಮಟ್ಯಾಶ್ ಮಾಡಲಾಗಿದೆ. ಪರಿಣಾಮ ಸಿಆರ್ಪಿಎಫ್ ಸೇನೆ ಪೊಲೀಸರ ಜಂಟಿ ಸುದ್ದಿಗೋಷ್ಠಿ ನಡೆದಿರೋದು. ಸಿಆರ್ಪಿಎಫ್ ಸೇನೆ ಮತ್ತು ಜಮ್ಮು ಕಾಶ್ಮೀರ ಪೊಲೀಸ್ ಜಂಟಿ ಆಪರೇಷನ್ ನಡೆಸಿದ್ದು, ಆ ಆಪರೇಷನ್ ಯಶಸ್ವಿಯಾದ ಬೆನ್ನಲ್ಲೇ ಇವರೆಲ್ಲರೂ ಸೇರಿ ಒಂದು ಸುದ್ದಿಗೋಷ್ಠಿಯನ್ನು ನಡೆಸಿದ್ದಾರೆ. ತ್ರಾಲ್ ಶೋಪಿಯಾನ್ನಲ್ಲಿ ಉಗ್ರರನ್ನ ಹತ್ಯೆ ಮಾಡಲಾಗಿರೋದು. 2 ಕಾರ್ಯಾಚರಣೆಗಳ ಯಶಸ್ವಿಯಾಗಿದೆ. ಆಪರೇಷನ್ನಲ್ಲಿ ಜೈಷ್ ಲಷ್ಕರ್ ಉಗ್ರರನ್ನ ಹೊಡೆದುರುಳಿಸಲಾಗಿದೆ. ಉಗ್ರರಿಗೆ ಹಣ ಸಿಗದಂತೆ ಮಾಡ್ತಾ ಇದ್ದೇವೆ. ಸಿಆರ್ಪಿಎಫ್ ಸೇನೆ ಪೊಲೀಸರ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಈ ಎಲ್ಲ ವಿಚಾರಗಳನ್ನು ಅವರು ತಿಳಿಸಿದ್ದಾರೆ.